ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಉಬ್ರಾಣಿ ಏತ ನೀರಾವರಿ ಮತ್ತು ಸಾಸ್ವಳ್ಳಿ ಏತ ನೀರಾವರಿ ಯೋಜನೆಗಳಿಂದ ವಂಚಿತ ಗ್ರಾಮಗಳ ಕೆರೆಗಳಿಗೆ ನೀರನ್ನು ಪೂರೈಕೆ ಮಾಡುವಂತೆ ಆಗ್ರಹಿಸಿ ಉಬ್ರಾಣಿ ಏತ ನೀರಾವರಿ ಮತ್ತು ಸಾಸ್ವಳ್ಳಿ ಏತ ನೀರಾವರಿ ಯೋಜನೆಗಳಿಂದ ವಂಚಿತ ಗ್ರಾಮಗಳ ರೈತರು ಸೋಮವಾರ ಚನ್ನಗಿರಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನಾಕಾರರು ಚನ್ನಗಿರಿ ತಾಲೂಕಿನ ಬೆಂಕಿಕೆರೆ ಕರಿಯಮ್ಮನ ದೇಗುಲದಿಂದ ಪೂಜೆ ಸಲ್ಲಿಸಿ ಬೃಹತ್ ಬೈಕ್ ರ್ಯಾಲಿಯಲ್ಲಿ ಚನ್ನಗಿರಿಗೆ ಆಗಮಿಸಿ ಚನ್ನಗಿರಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಬೃಹತ್ ರಸ್ತೆ ತಡೆಯನ್ನು ನಡೆಸಿದರು. ನೀವು ದೃಶ್ಯದಲ್ಲಿ ಕಾಣ್ಬೋದಾಗಿದೆ, ರೈತರು ಎಷ್ಟೊಂದು ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರೆ ಅನ್ನೋದನ್ನ ಈ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ನಿಜಕ್ಕೂ ಸಾಕಷ್ಟು ಒಂದು 25-26 ವರ್ಷಗಳಿಂದ ಈ ಸಮಸ್ಯೆಯನ್ನು ಈ ಭಾಗದ ರೈತರು ಎದುರಿಸ್ತಾ ಇದ್ದು ಅವರ ಸಹನೆ ಕಟ್ಟೊಡೆದು ಈ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಸಹ ಹೇಳ್ಬೋದಾಗಿದೆ. ಯಾಕಪ್ಪ ಅಂತಂದರೆ ನಿಜಕ್ಕೂ ಹೊದಿಗೆರೆ ಹಾಗೆಯೇ ಯರಗಟ್ಟಹಳ್ಳಿ ಹಾಗೆಯೇ ರಾಮೇನಹಳ್ಳಿ ಇರ್ಬೋದು, ಹಾಗೆಯೇ ಮತ್ತು ಈ ಉಳಿದಂತಹ ಗ್ರಾಮಗಳು ಇರ್ಬೋದು. ಈ ಗ್ರಾಮಗಳಲ್ಲಿ ಸಾಕಷ್ಟು ವರ್ಷಗಳಿಂದ ನೀರಿನ ಸೌಲಭ್ಯ ಕೊರತೆ ಇತ್ತು. ಅದೇ ರೀತಿ ಈ ಹಿಂದೆ ಇದ್ದಂಥ ಜನಪ್ರತಿನಿಧಿಗಳು ಈ ಒಂದು ಯೋಜನೆಗಳನ್ನು ಸಾಸ್ವಳ್ಳಿ ಹಾಗೆಯೇ ಉಬ್ರಾಣಿ ಏತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರೂ ಸಹ ಈ ಗ್ರಾಮಗಳನ್ನು ಕೆಲವೊಂದು ಗ್ರಾಮಗಳನ್ನು ಬಿಟ್ಟು ಹೋಗಿರೋದು ಈ ವಿಪರ್ಯಾಸ ಅಂತಲೇ ಹೇಳ್ಬೋದಾಗಿದೆ. ಆದರೆ ಇದನ್ನು ಕುರಿತು ರೈತರು ಸಹ ಸಾಕಷ್ಟು ಬಾರಿ ಸರ್ಕಾರಗಳಿಗೆ ಮನವಿಯನ್ನು ಮಾಡಿದ್ರೂ ಸಹ ಇದಕ್ಕೆ ಯಾವುದೇ ಒಂದು ಉತ್ತಮವಾದ ಪ್ರತಿಕ್ರಿಯೆ ದೊರೆತಿಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಕಳೆದ ಬಾರಿ ಒಂದು 365 ಕೋಟಿ ರು ವೆಚ್ಚದಲ್ಲಿ ಒಂದು ಸಾಸ್ವಳ್ಳಿ ಎರಡನೇ ಹಂತದ ಒಂದು ಕಾಮಗಾರಿಯನ್ನು ಆರಂಭ ಮಾಡಿದ್ರೂ ಸಹ ಸುಮಾರು 365 ಕೋಟಿ ರು ವೆಚ್ಚದಲ್ಲಿ ಈ ಯೋಜನೆ ಆರಂಭವಾಗಿದ್ರೂ ಸಹ 100 ಕೋಟಿ ಮಂಜೂರಾಗ್ಬಿಟ್ಟು ಟೆಂಡರ್ ಪ್ರೊಸೆಸ್ ಸಹ ಮುಗಿದಿದ್ರೂ ಸಹ ಈ ಕಾಮಗಾರಿ ಆರಂಭ ಮಾಡಿಲ್ಲ ಅನ್ನೋದು ರೈತರ ಒಂದು ಆಗ್ರಹ ಆಗಿದೆ. ಅದೇ ರೀತಿ ಬೇಸಿಗೆಗಾಲ ತುಂಬಾ ಬರ್ತಾ ಇದ್ದು ನಮ್ಮ ತೋಟಗಳು ಒಣಗೋಗ್ತವೆ. ಆದರೆ ಜನಪ್ರತಿನಿಧಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಗಮನ ಹರಿಸಲ್ಲ. ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಹೋರಾಟದ ಮೂಲಕನೇ ಪಡ್ಕೊಳ್ಬೇಕೆ ಅನ್ನೋದು ಈ ರೈತರ ಪ್ರಶ್ನೆಯಾಗಿದೆ. ಅದೇ ರೀತಿ ತುರ್ತಾಗಿ ಚನ್ನಗಿರಿ ತಾಲೂಕಿನ ಸುಳೆಕೆರೆ ಸಮೀಪದಲ್ಲಿರುವಂತಹ ಸೋಮಲಾಪುರ ಜಾಕ್ವೆಲ್ ಬಳಿ ಮೋಟ್ರನ್ನ ಇಟ್ಟು ಹೊದಿಗೆರೆ ಮತ್ತು ಸುತ್ತಮುತ್ತಲಿನ ಕೆರೆಗಳಿಗೆ ತಕ್ಷಣವೇ ನೀರನ್ನ ಪೂರೈಕೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಸಹ ಒಂದು ಆಗ್ರಹವನ್ನು ಮಾಡಿದ್ರು. ಹಾಗೆಯೇ ಎಲ್ಲ ಉಬ್ರಾಣಿ ಏತ ನೀರಾವರಿ ಹಾಗೆಯೇ ಸಾಸ್ವಳ್ಳಿ ಏತ ನೀರಾವರಿ ಭದ್ರಾ ನಾಲೆ ಸೇರಿದಂತೆ ಸಾಕಷ್ಟು ನೀರಿನ ಒಂದು ಭಾಗಗಳಲ್ಲಿ ಹರಿದು ಹೋಗುವಂಥ ಇದ್ದು ಇದರ ಎಲ್ಲ ಕಚೇರಿಗಳು ಶಿವಮೊಗ್ಗ ಅಥವಾ ದಾವಣಗೆರೆಯಲ್ಲಿವೆ. ಆದರೆ ದಾವಣಗೆರೆಯಲ್ಲಿರೋಂಥ ಕಚೇರಿ ಕನಿಷ್ಠ ಚನ್ನಗಿರಿಯಲ್ಲೂ ಸಹ ಇಲ್ಲದೆ ಇರೋದು ಒಂದು ವಿಪರ್ಯಾಸ ಅಂತ ಸಹ ಹೇಳ್ಬಿಟ್ಟು ಚನ್ನಗಿರಿಯಲ್ಲಿ ಶೀಘ್ರವೇ ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಅಂತಲೂ ಸಹ ರೈತರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಸಮಗ್ರ ಸುದ್ದಿಗಳಿಗಾಗಿ ಆದ್ಯ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿಬಿಟ್ಟು ವೀಕ್ಷಣೆಯನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ನೀರಿಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅನ್ಯಾಯ ಅನ್ಯಾಯ, ಅನ್ಯಾಯ ಅನ್ಯಾಯ, ಅನ್ಯಾಯ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ತುಂಬಿಸಿ ತುಂಬಿಸಿ ಕೆರೆಗಳನ್ನು ತುಂಬಿಸಿ, ತುಂಬಿಸಿ ತುಂಬಿಸಿ ಕೆರೆಗಳನ್ನು
ಹೋರಾಟ ನೀರಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ತುಂಬಿಸಿ ತುಂಬಿಸಿ ಕೆರೆಗಳನ್ನು ತುಂಬಿಸಿ 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 ಕೆರೆಗಳನ್ನು ತುಂಬಿಸಿ ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಯಾತಕ್ಕಾಗಿ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಯಾವುದಕ್ಕಾಗಿ ಹೋರಾಟ ಬೇಕೇ ಬೇಕು ಹುದಿಗೆರೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತ ಬಂಧುಗಳೇ, ಭಾಗದ ರೈತರು ಜಾಗೃತಿಯಾಗಿರ್ತಕ್ಕಂಥ ನಮ್ಮ ಭಾಗದ ರೈತರು ಜಾಗೃತಿಯಾಗಿ ಎಚ್ಚೆತ್ತುಕೊಂಡು ರೈತ ಸಮುದಾಯಕ್ಕೆ ಹೋರಾಟ ಅನಿವಾರ್ಯ ಮತ್ತೆ ನಿರಂತರ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತೆ ಸರ್ಕಾರದ ಕಣ್ತರಿಸ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿರ್ತಕ್ಕಂಥ ತಮ್ಮೆಲ್ಲ ವೈಯಕ್ತಿಕ ಕೆಲಸಗಳನ್ನ ಬದಿಗಿಟ್ಟು ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ರೈತ ಬಾಂಧವರಿಗೆ ಹೃತ್ಪೂರ್ವಕವಾದಂತ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಆತ್ಮೀಯ ರೈತ ಬಾಂಧವರೇ, ನಮ್ಮ ಊರಿನ ಮತ್ತೆ ಸುತ್ತಮುತ್ತಲಿನ ಯುವಕರು ಮತ್ತೆ ರೈತರು ಬಹಳಷ್ಟು ಜನ ಉಬ್ರಾಣಿ ಏತ ನೀರಾವರಿ ಯೋಜನೆ ಆದಂತಹ ಸಂದರ್ಭದಲ್ಲಿ ಇರ್ಬೋದು, ಮತ್ತೆ ಸಾಸ್ವಳ್ಳಿ ಏತ ನೀರಾವರಿ ಯೋಜನೆ ಮುಂದಿರೋದಂತಹ ಸಂದರ್ಭ ಇರ್ಬೋದು, ಜಾತಕ ಪಕ್ಷಗಳ ತರ ಕಾದ್ಕೊಂಡು ಆ ಜನಪ್ರತಿನಿಧಿಗಳ ಮನೆ ಬಾಗಿಲ ಸುತ್ತಾಡಿ ನಮ್ಮ ಭಾಗದ ರೈತರು, ನಮ್ಮ ಯುವಕರುಗಳು, ಎಲ್ಲ ಮುಖಂಡರುಗಳು ಸಾಕಷ್ಟು ಹೋರಾಟವನ್ನ ಮಾಡಿದ್ರಿ. ಆದ್ರೆ ಪ್ರಯತ್ನನೂ ಕೂಡ ಪಟ್ಟು ನೀರು ತರಬೇಕಂತ ಪೈಪನ್ನು ಕೂಡ ಹಾಕ್ಸಿದ್ರಿ ಕೆಲವು ಕೆರೆಗಳಿಗೆ, ಆದ್ರೆ ಫಲಿತಾಂಶ ಬರಲಿಲ್ಲ. ಇವತ್ತು ಹೊದಿಗೆರೆ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲಾ ಗ್ರಾಮಗಳ ರೈತರುಗಳು ಎಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಅಂದ್ರೆ ಇವತ್ತು ಆತ್ಮಹತ್ಯೆಗಳು ಹೆಚ್ಚಾಗಿದ್ದಾವೆ. ಮೊನ್ನೆ ತಾನೇ ಚಿಕ್ಕಮಗಳೂರಲ್ಲಿ ಒಬ್ಬ ಬೋರ್ ಕೊರೆಸಿ ನೀರು ಬಿದ್ದಿಲ್ಲ ಅಂತೇಳಿ ಶಿವಕುಮಾರ್ ಅಂತ ಆತ್ಮಹತ್ಯೆ ಮಾಡ್ಕೊಂಡ. ಇವತ್ತು ಯರಗಟ್ಟಹಳ್ಳಿ ಮತ್ತೆ ಸುತ್ತಮುತ್ತಲಿನ ಗ್ರಾಮದ ರೈತರುಗಳು ಎಷ್ಟು ಜನ ನೀವು ಆಸ್ತಿಗಳನ್ನೇ ಕಳ್ಕೊಂಡ್ರಿ, ನೀರಿಗೋಸ್ಕರ ಬೋರ್ ಕೊರೆದು ಸಾಲ ಮಾಡಿ ಬಡ್ಡಿ ಕಟ್ಟಿ ಯಾರ ಹೆಸರಿಗೂ ಆಸ್ತಿ ಬರ್ಕೊಟ್ಟು ಸಾಲ ಇಸ್ಕೊಂಡು ಅವ್ರವ್ರ ಆಸ್ತಿನ ಒಟ್ಕೊಂಡು ಹೋಗೋ ಪರಿಸ್ಥಿತಿಗಳನ್ನ ಇವತ್ತ ತೋಟ ಹಿಡ್ಕೊಂಡಂತ ರೈತ ಕೂಲಿ ಮಾಡ್ತಿರ್ತಕ್ಕಂಥದ್ದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದೀವಿ. ಬಡ್ಡಿ ವ್ಯವಹಾರ ದಂಧೆ ಇಂಥ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿರ್ತಕ್ಕಂಥದ್ದು ಈ ವಿಷಯವನ್ನ ಯಾರು ಗಮನ ಹರಿಸಬೇಕು? 1,000 ಅಡಿ ಮೊದಲೆಲ್ಲ 250 ಅಡಿ ರೈತರ ಭವಣೆಯನ್ನ ಯಾರು ತೀರಿಸತಕ್ಕಂಥ ಪ್ರಶ್ನೆ ಇಲ್ಲ. ಮೊದಲೆಲ್ಲ 250 ಅಡಿ 300 ಅಡಿ ಬೋರ್ಗೆ ನಮಗೆ ನೀರು ಸಿಗ್ತಿತ್ತು. ಇವತ್ತು 1,000 ಅಡಿ ಕೊಟ್ಟರು ಕೂಡ ನೀರಿಲ್ಲ. ಎಲ್ಲರೂ ಕೂಡ ಕೊಳವೆ ಬಾವಿ ಮೇಲೆ ಅವಲಂಬಿತರಾಗಿ ಇವತ್ತು ಕೊಳವೆ ಬಾವಿನ ಕೊರೆಸ್ಕೊಂಡು ಇವತ್ತು ತೋಟಗಳನ್ನ ಮಾಡಿಕೊಂಡು ಇನ್ನೇನು ಫಸ್ಟಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಂಕಷ್ಟಕ್ಕೀಡಾಗಿದ್ದೇವೆ. ಇವತ್ತು ಉಬ್ರಾಣಿ ಏತ ನೀರಾವರಿ ಯೋಜನೆಯಲ್ಲೂ ಕೂಡ ಬೆಂಕಿ ಕೆರೆ ಮತ್ತೆ ಅಲಗಟ್ಟ ಕಂಚಿಗಳ ನಡುವೆ ಇರ್ತಕ್ಕಂಥ ಕೆರೆಗಳು ಸೇರಿದ್ರು ಕೂಡ ನಾವು ಎಂದೆಂದೂ ಕೂಡ ನೀರಾವರಿ ಯೋಜನೆಯಿಂದ ಆ ಕೆರೆಗಳು ತುಂಬಿದ್ ಗೊತ್ತಿಲ್ಲ. ಹೊದಿಗೆರೆ ಕೂಡ ಸೇರಿದೆ, ಅಲ್ಲೂ ಕೂಡ ನಾವು ಕೆರೆ ತುಂಬಿದ್ದು ನಾವು ನೋಡ್ಲಿಲ್ಲ. ಏನೋ ಅಕಸ್ಮಾತ್ ಮಳೆಯಿಂದ 1-2 ಬಾರಿ 10 ವರ್ಷಕ್ಕೊಂದ್ಸರಿ ತುಂಬೋದನ್ನಷ್ಟೇ ನಾವು ನೋಡಿದೀವಿ. ಇನ್ನ ಕೆಂಚಾಪುರ ಕೆರೆ ಇರ್ಬೋದು, ಜೋಡಿ ತುಂಬಲಾಪುರ ಕೆರೆ ಇರ್ಬೋದು, ಯರಗಟ್ಟಹಳ್ಳಿದು ಹೊಂಡ ಇರ್ಬೋದು, ಬಯಲ್ಬಸಪ್ಪನ ಕಟ್ಟೆ ಇರ್ಬೋದು, ಒಡ್ಡನಕೆರೆ ಕೆರೆ ಇರ್ಬೋದು, ಆಮೇಲೆ ವೀರಾಮರಳ್ಳಿ ಕೆರೆ ಇರ್ಬೋದು, ಯಾವೂ ಕೂಡ ನಾವು ಬೆಂಕಿ ಕೆರೆ, ಕಂಚಿನಾಳು ಅಳಕಟ್ಟ ನಡುವೆ ಇರ್ತಕ್ಕಂಥ ಕೆರೆ ಯಾವನ್ನು ಕೂಡ ನಾವು ತುಂಬಿದ್ದು ನಾವು ನೋಡ್ಲೇ ಇಲ್ಲ. ನಾವು ಈ ತಾಲೂಕಿನ ಮಕ್ಕಳಲ್ವಾ? ಈ ತಾಲೂಕಿಗೆ ನಮ್ಮ ಗ್ರಾಮಗಳು ಸೇರಿಲ್ವಾ? ನಾವೇನ್ ಮಲ್ತಾಯಿ ಮಕ್ಕಳ? ಯಾಕೆ ಈ ಅನ್ಯಾಯ? ಇವತ್ತು ಯಾವ್ದೋ ಒಂದು ಯೋಜನೆಯನ್ನು ಮಾಡಿದರೆ
ಮಾಡಿದರೆ ನಮ್ಮ ಶಾಸಕರು ಹೋರಾಟ ಮಾಡಿ ಒಂದು ಯೋಜನೆಯನ್ನು ಮಾಡಿದರೆ ನಮ್ಮ ತಾಲೂಕಿನ ಎಲ್ಲಾ ಮುಖಂಡರುಗಳು ನನ್ನೊಟ್ಟಾಗಿ ಸೇರಿ ಜಿಲ್ಲಾ ಮಂತ್ರಿಗಳ ಸಹಕಾರ ತಗೊಂಡು ನೀರಾವರಿ ಮಂತ್ರಿಗಳ ಸಹಕಾರ ತಗೊಂಡು ಇವತ್ತು 365 ಕೋಟಿ ಯೋಜನೆಯನ್ನ ಸಾಸ್ವಳ್ಳಿ ಏತ ನೀರಾವರಿ 2ನೇ ಹಂತದ ಯೋಜನೆಯನ್ನ ಮಂಜೂರು ಮಾಡಿಸಿರ್ತಕ್ಕಂಥ ಸತ್ಯ ಇದೆ. ಆದ್ರೆ ಯಾವಾಗ ಅದು ಬರೋದು? ಅಲ್ಲಿ ತನಕ ರೈತರ ಪರಿಸ್ಥಿತಿ ಏನಾಗ್ತದೆ? ಇವತ್ತು 100 ಕೋಟಿ ಮಂಜೂರಾಗಿ ನಂದಿ ಧಾಮದಲ್ಲಿ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 100 ಕೋಟಿ ಮಂಜೂರಾಗಿ 1 ವರ್ಷ ದಾಟಿತು. ಇವತ್ತು ಕೂಡ ಟೆಂಡರ್ ಪ್ರೋಸೆಸ್ ನಲ್ಲೇ ಇದೆ. ಅಧಿಕಾರಿಗಳಿಗೆ ಕಣ್ ಕಾಣಲ್ವಾ? ರೈತರ ಪರಿಸ್ಥಿತಿ ಅರ್ಥ ಆಗಲ್ವಾ? ರೈತರ ಹೆಂಡು ಮಕ್ಕಳ ಕೊಳ್ಳಲ್ಲಿ ಇದ್ದಂತವರೆಲ್ಲ ತಗೊಂಡೋಗಿ ಅಡಾಟ್ ರೀತಿ ಬಡ್ಡಿ ಯಾರು ಕಟ್ತಾರೆ? ಸರ್ಕಾರಿ ಅಧಿಕಾರಿಗಳು ಕಟ್ತಾರ? ರೈತರ ಪರಿಸ್ಥಿತಿಗಳೇನು? ಇವತ್ತು ಕೃಷಿನಲ್ಲಿ ಆದಾಯ ಇಲ್ಲ. ಅಲ್ಪ ಸ್ವಲ್ಪ ಆದಾಯ ಏನಾದ್ರೂ ತೋಟಗಾರಿಕೆನಲ್ಲಿ ನೋಡ್ತಾ ಇದ್ರೆ ಅದು ಅಡಿಕೆಯಿಂದ. ಅದಕ್ಕೂ ಕೂಡ ಎಳ್ಳು ನೀರು ಬಿಡ್ತಕ್ಕಂಥ ಕೆಲಸ ಕಾರ್ಯಗಳಾದ್ರೆ ನಾವು ರೈತರು ಬದುಕಬೇಕಾ ಬೇಡವೋ? ಈ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು, ನಾನೊಂದು ಪಕ್ಷ ಇರ್ಬೋದು, ಇನ್ನೊಬ್ಬರೊಂದು ಪಕ್ಷ ಇರ್ಬೋದು, ಇನ್ನೊಂದು ಪಕ್ಷ ಇರ್ಬೋದು, ರೈತರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಮನೆ ಬಿಟ್ಟು ಹೊರಗೆ ಬರ್ಲಿಲ್ಲ ಅಂದ್ರೆ ನಾವೆಲ್ಲ ಸಾಮಾಜಿಕ ಕೆಲಸಗಾರರು ಅಂತ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳಕ್ಕೆ ಅವಮಾನ ಆಗ್ತದೆ. ನಮಗೆ ಯಾವ ಅಧಿಕಾರ ಬೇಕಾಗಿಲ್ಲ, ಯಾವ ರಾಜಕೀಯ ಹೊಣೆಗಾರಿಕೆ ಬೇಕಾಗಿಲ್ಲ. ನಮ್ಮ ರೈತರಿಗೆ, ನಮ್ಮ ಜನರಿಗೆ ನ್ಯಾಯ ಬೇಕು. ಅದಕ್ಕೋಸ್ಕರ ಯಾವ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗಿರ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರ 100 ಕೋಟಿ ಮಂಜೂರಾಗಿ 1 ವರ್ಷ ಆದ್ರೂ ಕೂಡ ಯಾಕೆ ತಡ ಆಯ್ತು ಟೆಂಡರ್? ಇದು ಇಷ್ಟು ಡಿಲೇ ಆಗ್ಲಿಕ್ಕೆ ಕಾರಣ ಏನು? ಇನ್ನು 265 ಕೋಟಿ ಮಂಜೂರು ಆಗ್ಬೇಕು ಬಾಕಿ ಇರ್ತಕ್ಕಂಥದ್ದು. ಅದಕ್ಕೆ ಯಾರು ಹೊಣೆಗಾರರು? ಯಾರು ಉತ್ತರ ಕೊಡಬೇಕು? ಆ ಉತ್ತರವನ್ನ ನಾವು ಈ ಹೋರಾಟದ ಮುಖೇನ ನಿರೀಕ್ಷೆ ಮಾಡ್ತೇವೆ. ಇವತ್ತು ಈ ಹೋರಾಟ ಇವತ್ತಿಗೆ ಪ್ರಾರಂಭ. ಇದು ಅಂತ್ಯ ಅಲ್ಲ. ನಮ್ಮ ಭಾಗದ ರೈತರು ಯಾವ ತಪ್ಪನ್ನು ಮಾಡಿಲ್ಲ, ನಾವು ಯಾವ ಶಾಪ ಪಾಪನ್ನು ಒತ್ಕೊಂಡಿಲ್ಲ. ಮೂಡಿಗೆರೆ ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ಗ್ರಾಮದವರು ಎಲ್ಲರೂ ಕೂಡ ಪುಣ್ಯವಂತರೆ. ಆದ್ರೆ ನೀರಿನಲ್ಲಿ ನಾವು ವಂಚಿತರಾಗಿದ್ದೀವಿ. ಇದಕ್ಕೆ ಹೋರಾಟ ಒಂದೇ ದಾರಿ ಇದೆ ಬಿಟ್ರೆ ಬೇರೆ ದಾರಿ ಇಲ್ಲ. ಈ ಸಂದರ್ಭದಲ್ಲಿ ಪ್ರಥಮ ಬಾರಿ ಹೋರಾಟ ಪ್ರಾರಂಭ ಮಾಡಿರ್ತಕ್ಕಂಥ ರೈತರು ನಿಮ್ಮ ಬೆನ್ನೆಲುಬಾಗಿ ನಾವು ಯಾವತ್ತೂ ಕೂಡ ನಿಲ್ತೇವೆ. ನಿಮ್ಮ ಎಲ್ಲ ಹಂತದಲ್ಲಿ ಗ್ರಾಮ ಪಂಚಾಯತಿಯ ಮಟ್ಟದಿಂದ ಹಿಡಿದು ವಿಧಾನಸೌಧವರೆಗೂ ಕೂಡ ಈ ಹೋರಾಟ ಮುಂದುವರಿಬೇಕಾಗಿದೆ. ನಾವು ನೀವೆಲ್ಲರೂ ಕೂಡ ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಲ್ಬೇಕಾಗಿದೆ. ಇವತ್ತು ಈ ಹೋರಾಟ ನಮಗೆ ಕೆರೆಗಳು ತುಂಬಿದ್ರೆ ಇವತ್ತು ಜಾನುವಾರುಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ದನ ಕರ ಮೈ ತೊಳೆಯಕ್ಕೆ ಆಗ್ತಲ್ಲ, ದನ ಕರಿಗೆ ನೀರು ಕೊಡ್ಸಕ್ ಆಗ್ತಾ ಇಲ್ಲ. ಅದಿರ್ಲಿ, ನೀರು ಕುಡಿಯೋ ನೀರಿಂದು ಕೂಡ 10-12 ದಿನ ತನಕ ಯುಗಾದಿ ಹಬ್ಬದ ದಿನ 10-12 ದಿನ ತನಕ ನೀರು ಕೊಡಕ್ ಆಗಿಲ್ಲ ಜನರಿಗೆ. ಇಂಥ ಕುಡಿಯೋ ನೀರಿಗೂ ಕೂಡ ಆಹಾಕಾರ ಬಂದಂತ ಸಂದರ್ಭದಲ್ಲಿ ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಅಧಿಕಾರಿಗಳು ಅಂದ್ರೆ ಇವ್ರಿಗೆ ಬುದ್ಧಿ ಹೇಳೋರು ಯಾರು ಹೇಳ್ಬೇಕು ಇವ್ರಿಗೆ ಬುದ್ಧಿನ? ಹಾಗಾಗಿ ಈ ರೈತ ಸಮುದಾಯಕ್ಕೆ ಹೋರಾಟ ಅನಿವಾರ್ಯ ಮತ್ತೆ ನಿರಂತರ ಆಗಿರ್ತದೆ. ಹಾಗಾಗಿ ಇಲ್ಲಿಗೆ ನಮ್ಮ ಹೋರಾಟ ಮುಕ್ತಾಯ ಆಗೋದಿಲ್ಲ. ಇವತ್ತು ನಾವೆಲ್ಲರೂ ಕೂಡ ತಹಸೀಲ್ದಾರ್ ಮುಖೇನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡೋಣ. ಇದಾದ್ಮೇಲೆ ಅದು ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಕೂಡ ಇವತ್ತು ದಾವಣಗೆರೆಗೆ ಬರ್ತಾ ಇದ್ದಾರೆ. ನಾಳಿನ ಪತ್ರಿಕಾ ಮಾಧ್ಯಮದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೂಡ ನಾಳೆ ಮುಖ್ಯಮಂತ್ರಿಗಳು ಈ ಪತ್ರಿಕೆಯನ್ನ ನೋಡೇ ನೋಡ್ತಾರೆ. ಉಪಮುಖ್ಯಮಂತ್ರಿಗಳು ಕೂಡ ನಾವು ದಾವಣಗೆರೆಗೆ ಹೋಗಿ ಬಂದಿದ್ದು ಏನಾಯ್ತು ಅಂತ ಪತ್ರಿಕೆ ನೋಡೇ ನೋಡ್ತಾರೆ. ನಾವೆಲ್ಲರೂ ಕೂಡ ನಮ್ಮ ರೈತರ ಸಂಕಷ್ಟವನ್ನು ಅರಿತು ನೀವು ಪತ್ರಿಕೆಗಳಲ್ಲಿ ಮುದ್ರಣ ಮಾಡಬೇಕು. ಈ ಭಾಗದ ರೈತರು ಯಾವುದೇ ಶಾಪಕ್ಕೊಳಗಾಗಿಲ್ಲ. ಈ ರೈತರಿಗೆ ನ್ಯಾಯ ಸಿಗಬೇಕಂದ್ರೆ 100 ಕೋಟಿ ಮಂಜೂರಾಗಿರ್ತಕ್ಕಂಥದ್ದು ತುರ್ತಾಗಿ ಕಾಮಗಾರಿ ಪ್ರಾರಂಭ ಆಗಬೇಕು. ಈ ಉಳಿದ 265 ಕೋಟಿ ರು 1 ತಿಂಗಳೊಳಗಡೆ ಹಣ ಬಿಡುಗಡೆ ಆಗಬೇಕು. ಇದ್ರೆ ಪ್ರತಿಯೊಂದು ಮನೆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದಿಂದ ಒಬ್ಬೊಬ್ರು ಹೊರಟು ಶಿವಮೊಗ್ಗದಲ್ಲಿರ್ತಕ್ಕಂಥ ತುಂಗಾ ಮೇಲ್ದಂಡೆ ಯೋಜನೆ ಕಚೇರಿಗೆ ನಾವೆಲ್ಲರೂ ಮುಂದಿನ ದಿನಗಳ ಮುತ್ತಿಗೆ ಆಗ್ತಕ್ಕಂಥ ಕೆಲಸ, ತಾಲೂಕಿನ ಎಲ್ಲಾ ಸರ್ಕಾರಿ ಅಧಿಕಾರಿಗಳನ್ನ ಗಟ್ಟಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಯಾಕೆಂದ್ರೆ ನಾವು ಕೂಡ ಈ ತಾಲೂಕಿನ ಈ ವಿಧಾನಸಭಾ ಕ್ಷೇತ್ರದ ಒಂದು ಅಂಗ ಇದೀವಿ. ನಮಗೆ ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಿ? ಪ್ರಾದೇಶಿಕ ಅಸಮತೋಲನತೆಯನ್ನ ನಿರ್ಮೂಲನೆ ಮಾಡಬೇಕಂತ ಏಕ ಕರ್ನಾಟಕವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ನಮ್ಮಲ್ಲಿ ಯಾವುದೇ ಅನ್ಯಾಯ ಆದ್ರೆ ಜನ ಹೋರಾಟ ಮಾಡೋದಿಲ್ಲ. ಅದು ಅವರಿಗೆ ವೀಕ್ನೆಸ್ ಆಗಿದೆ. ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡು ಅಧಿಕಾರಿಗಳು ತಿಳಿದಂಗೆ, ಜನಪ್ರತಿನಿಧಿಗಳು ತಿಳಿದಂಗೆ ಆಟ ಆಡ್ತಾರೆ. ಹಾಗಾಗಿ ನಮಗೂ ಎಲ್ಲರಿಗೂ ಹೋರಾಟ ಅನಿವಾರ್ಯವಾಗಿದೆ. ಹೋರಾಟ ಮತ್ತೆ ನಿರಂತರವಾಗಿರ್ತದೆ. ಹೋರಾಟ ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗಿರ್ತೇವೆ. ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿಯಿಂದ ಹಿಡಿದು ತಾಲೂಕು ಆಡಳಿತ, ಜಿಲ್ಲಾಡಳಿತದಿಂದ ಹಿಡಿದ
ಕರ್ನಾಟಕ ಸರ್ಕಾರದ ಕಣ್ತರಿಸ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡಬೇಕಾಗ್ತದೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕಾಗ್ತದೆ. ಇಲ್ಲಿ ರಮೇಶ್ ಅಣ್ಣ ಇನ್ನೊಬ್ಬ ಆ ಲೀಡ್ರು ಈ ಲೀಡ್ರು ಪ್ರಶ್ನೆ ಇಲ್ಲ. ಇದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಯಾರು ಯಾವ ಪಕ್ಷದವರ ಗುರುತಿಸ್ಕೊಳ್ಳಿ, ಎಲ್ಲರೂ ಗಟ್ಟಿಯಾಗಿ ನಿಲ್ಬೇಕಾಗ್ತದೆ. ಇದು ಒಂದು ಸಾಂಘಿಕ ಹೋರಾಟ. ರೈತರಿಗೆ ಅನ್ಯಾಯ ಆದಂತ ನಾನು ಒಬ್ಬ ರೈತ, ನಾನು ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದೇನೆ. ನಾನು ಕೂಡ ಟ್ಯಾಂಕರ್ ಅಲ್ಲಿ ನೀರು ಓಡಿಸ್ತಾ ಇದ್ದೇನೆ. ನಂದು ಕೂಡ ನನ್ನ ಹೆಂಡತಿ ಮಕ್ಕಳು ಕೊಳ್ಳಲ್ಲಿ ಇರ್ತಕ್ಕಂಥ ಬಂಗಾರ ಕೆನರಾ ಬ್ಯಾಂಕ್ ಒದಿಗೆರಲ್ಲಿ ಹಣ ಇಟ್ಟಿದ್ದೀವಿ. ಇದನ್ನ ದಾಖಲೆ ಸಮೇತ ತೋರಿಸ್ತೇನೆ. ದಯವಿಟ್ಟು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದು ಹೋರಾಟವನ್ನು ಮುಂದುವರಿಸಬೇಕು ತಾಳ್ಮೆಯಿಂದ. ಯಾಕೆಂದ್ರೆ ಇವತ್ತು ಪೊಲೀಸ್ ಅಧಿಕಾರಿಗಳು ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಈ ಹೋರಾಟ ಮಾಡ್ಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿದ್ದಾರೆ. ಅವರು ಕೂಡ ಎಲ್ಲ ನಮ್ಮ ಅಣ್ಣ ತಮ್ಮಗಳು ಬಂಧುಗಳು ಇರ್ತಾರೆ. ನಾವು ಸೌಜನ್ಯದಿಂದ ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ರಾಘವೇಂದ್ರ ಮೆಡಿಕಲ್ಸ್ ಹತ್ರ ಕತ್ತೂರು ರಸ್ತೆಯಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತಾರೆ, ಅದಕ್ಕೆ ಅಲ್ಲಿ ತಿರುಗಿಕೊಂಡು ಬಂದು ತಹಸೀಲ್ದಾರ್ ಅವರಿಗೆ ಮನವಿನ ಕೊಟ್ಟು ನಮ್ಮ ಮತ್ತೆ ಒಂದು ಚಿಂತನೆಯನ್ನ ಐಬಿನಲ್ಲಿ ಕುತ್ಕೊಂಡು ಒಂದಿಷ್ಟು ಮುಖಂಡರುಗಳೆಲ್ಲರೂ ಸೇರಿ ಚರ್ಚೆ ಮಾಡಿ ಮುಂದಿನ ದಿನಾಂಕವನ್ನ ಮತ್ತೆ ಮುಂದಿನ ಹೋರಾಟದ ರೂಪರೇಷೆಗಳನ್ನ ನಾವು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿಂದ ಎಲ್ಲರೂ ಕೂಡ ಐಬಿ ಹತ್ರ ಬರ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು, ಯಾವತ್ತೂ ಕೂಡ ನಿಮ್ಮ ಹೋರಾಟಕ್ಕೆ ನಿರಂತರವಾಗಿ ನಿಮ್ಮ ಬೆಂಬಲವಾಗಿ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ವಂಚಿತ ಗ್ರಾಮ ರೈತರ ಹೋರಾಟ ಸಮಿತಿ ಚನ್ನಗಿರಿ ತಾಲೂಕು. ಮಾನ್ಯ